ಪ್ರೀಮಿಯರ್ಗೆ ತಮಗೆಲ್ಲರಿಗೂ ಸ್ವಾಗತ. ನೋಡಿ, ಟರ್ಮ್ ಇನ್ಶೂರೆನ್ಸ್ ನೀವು ಯಾವುದೇ ಟರ್ಮ್ ಇನ್ಶೂರೆನ್ಸ್ ತಗೊಂತಾ ಇದ್ರು ಈ ಲೈನ್ ಬರೆದಿರುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಒಂದು ನಾನ್ ಲಿಂಕ್ಡ್ ನಾನ್ ಪಾರ್ಟಿಸಿಪೇಟಿಂಗ್ ಇಂಡಿವಿಜುವಲ್ ಲೈಫ್ ಇನ್ಶೂರೆನ್ಸ್ ಟರ್ಮ್ ಪ್ಲಾನ್ ಆಗಿರಬೇಕು. ಕೆಲವೊಂದ್ಸಲ ನಿಮ್ಗೆ ಏನು ಹೇಳ್ತಾರೆ, ಇದರಲ್ಲಿ ಏನೂ ಇರೋದಿಲ್ಲ, ಒಪ್ಪಂದ ಇರೋದಿಲ್ಲ ಅಂತ ಹೇಳ್ತಾರೆ. ಆದರೆ ಅಲ್ಲಿ ಅದು ಪಾರ್ಟಿಸಿಪೇಟಿಂಗ್ ಆಗಿರುತ್ತೆ ಅಥವಾ ಒಂದು ಈಕ್ವಿಟಿಗೆ ಲಿಂಕ್ಡ್ ಆಗಿರುತ್ತೆ. ಈ ಥರ ಇದ್ದಾಗ ನಿಮಗೆ ಅದು ಯಾವಾಗಲೂ ಕೂಡ ಅದು ಒಂದು ಪ್ಯೂರ್ ಟರ್ಮ್ ಇನ್ಶೂರೆನ್ಸ್ ಆಗಿರೋದಿಲ್ಲ. ಹಾಗಾಗಿ ಈ ಸ್ಟೇಟ್ಮೆಂಟ್ಗಳಿರುವಂಥದ್ದು ನೀವು ಯಾವುದೇ ಟರ್ಮ್ ಇನ್ಶೂರೆನ್ಸ್ ಚೂಸ್ ಮಾಡ್ಕೋಬೇಕಾದ್ರೆ ಅದು ಇಂಪಾರ್ಟೆಂಟು. ಟರ್ಮ್ ಇನ್ಶೂರೆನ್ಸ್ ಚೂಸ್ ಮಾಡ್ಕೋಬೇಕಾದ್ರೆ ಯಾವೆಲ್ಲ ಅಂಶಗಳನ್ನು ನಾವು ನೋಡಬೇಕು ಅನ್ನೋದನ್ನು ನಾನು ಮಿಷನ್ 2024 ವಿಡಿಯೋದಲ್ಲಿ ಡೀಟೇಲ್ ಆಗಿ ಮಾತಾಡಿದ್ದೆ. ಅದನ್ನು ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಜೊತೆಗೆ ಇವ್ರದ್ದು ಇನ್ನೊಂದು ಇ ಟಚ್ ಪ್ಲಾನ್ ಬಗ್ಗೆನೂ ಕೂಡ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೆ. ಯಾಕೆ ಬಜಾಜ್ನ ನಾವು ಚೂಸ್ ಮಾಡ್ಬೋದು, ಏನಕ್ಕೆ ರಿಲಯಬಲ್ ಇದೆ ಅನ್ನೋದನ್ನೆಲ್ಲ ನಾನು ಅದರಲ್ಲಿ ಕವರ್ ಮಾಡಿದ್ದೀನಿ. ಅದನ್ನು ಕೂಡ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನೀವು ನೋಡ್ತಾ ಹೋಗ್ಬೋದು. ಇನ್ನು ಈಗ iSecure 2 ಪ್ಲಾನ್ ಬಗ್ಗೆ ಹೇಳೋಕ್ಕೆ ಹೋಗ್ತೀನಿ. ಯಾರಿಗೆ ಇದು ಸೂಟ್ ಆಗುತ್ತೆ, ಏನಕ್ಕೆ ಇದು ಇಂಪಾರ್ಟೆಂಟ್ ಅಂತ ಹೋಗೋದಾದರೆ, ನೋಡಿ, ಸುಮಾರು ಜನಕ್ಕೆ ನಾನು ಕೂಡ ಒಳ್ಳೆ ಇನ್ಶೂರೆನ್ಸ್ನ ಮಾಡಿಸ್ಕೋಬೇಕು, ನನ್ನ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡಬೇಕು ಅಂತ ಆಸಕ್ತಿ ಇರುತ್ತೆ. ಆದರೆ ಇನ್ಶೂರೆನ್ಸ್ನ ಪ್ರೊವೈಡೇ ಮಾಡೋದಿಲ್ಲ ಕಂಪ್ನಿಗಳು. ಕೇಳಕ್ಕೆ ಹೋದರೆ ನಿಮ್ಮ ಹತ್ರ ಇನ್ಕಮ್ ಪ್ರೂಫ್ ಇದೆಯಾ, ತೊಗೊಂಬನ್ನಿ ಅಂತ ಫಸ್ಟ್ ಡಾಕ್ಯುಮೆಂಟ್ನೇ ಅದನ್ನು ಕೇಳ್ತಾ ಹೋಗ್ತಾರೆ. ಆದರೆ ಸುಮಾರು ಜನ ಮನೆಯಿಂದ ಒಂದು ಹೋಮ್ ವರ್ಕರ್ಸ್ ಆಗಿರ್ಬೋದು ಅವರು, ಅಥವಾ ನೀವು ಡೆಲಿವರಿ ಇದರಲ್ಲಿ ಕೆಲಸ ಮಾಡ್ತಾ ಇರೋರಾಗಿರ್ಬೋದು, ಅಥವಾ ನಿಮ್ಮದೇ ಒಂದು ಸ್ವಂತ ಬಿಸ್ನೆಸ್ ಇರ್ಬೋದು. ಈ ರೀತಿಯಾಗಿ ಸಣ್ಣ ಒಂದು ಬಿಸ್ನೆಸ್ ಮಾಡ್ಕೊಳ್ಬೋದು, ಪಾರ್ಟ್ ಟೈಮಲ್ಲಿ ಜಾಬ್ ಮಾಡ್ತಾ ಇರ್ಬೋದು. ಇನ್ನು ಕೆಲವರು ಸ್ಟೂಡೆಂಟ್ಸ್ ಕೂಡ ಆಗಿರ್ಬೋದು, ಅಂದರೆ ಇನ್ನೂ ಓದ್ತಾ ಇದ್ದಾರೆ, ಎಕ್ಸ್ಟೆಂಡೆಡ್ ಆಗಿ ಓದ್ತಾ ಇರ್ಬೋದು. ಆದರೆ ಫ್ಯಾಮಿಲಿ ಮೇಲೆ ನಿಮ್ಮ ನೀಡ್ ಇರುತ್ತೆ, ನಿಮ್ಮ ಮೇಲೆ ನೀವು ಪಾರ್ಟ್ ಟೈಮ್ ಏನೋ ಜಾಬ್ ಮಾಡಿಕೊಂಡು ಫ್ಯಾಮಿಲಿಗೆ ಸಪೋರ್ಟ್ ಕೊಡ್ತಾ ಇರ್ತಾರೆ. ಒಟ್ಟಿನಲ್ಲಿ ನೋಡಿ, ಫ್ಯಾಮಿಲಿಗೆ ನಮ್ಮ ಮೇಲೆ ಡಿಪೆಂಡೆನ್ಸಿ ಇದೆ ಅಂತ ಗೊತ್ತಾಯಿತು ಅಂದರೆ, ನಮ್ಮ ಮೇಲೆ ಅವಲಂಬಿತರಾಗಿದ್ದಾರೆ, ನಾವು ದುಡಿಯೋದ್ರ ಮೇಲೆ ನಮ್ಮ ಫ್ಯಾಮಿಲಿ ಡಿಪೆಂಡೆಂಟ್ ಆಗಿದೆ ಅಂತ ಯಾರ್ಯಾರಿಗೆ ಕ್ರೈಟೀರಿಯಾ ಇದೆಯೋ ನೀವೆಲ್ಲರೂ ಕೂಡ ಟರ್ಮ್ ಇನ್ಶೂರೆನ್ಸ್ನ ತಗೊಳ್ಳೋಂಥದ್ದು ಇಂಪಾರ್ಟೆಂಟ್. ಪಾಲಿಸಿಯ ಒಂದು ಅಡ್ವಾಂಟೇಜ್ ಏನು ಅಂತಂದರೆ, ಇದು 85 ವರ್ಷದ ತನಕ ನಿಮಗೆ ಒಂದು ಕವರೇಜ್ ಮಾಡ್ತಾ ಹೋಗುತ್ತೆ. ಅಂದರೆ ಎಲಿಜಿಬಿಲಿಟಿ ಅದರ ಎಲ್ಲದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ಅಂದರೆ ನೀವು ಪಾಲಿಸಿ ತಗೋಬೇಕು ಅಂತಂದರೆ ಮ್ಯಾಕ್ಸಿಮಮ್ ನಿಮಗೆ 65 ವರ್ಷ ಆಗಿರ್ಬೋದು, ಆದರೆ ಮಿನಿಮಮ್ 18 ವರ್ಷ ಆಗಿರ್ಬೋದು. 18 ವರ್ಷದಿಂದ 65 ವರ್ಷ ಈ ಬ್ರ್ಯಾಕೆಟಲ್ಲಿ ಯಾರ್ಯಾರಿದ್ರು ನೀವೆಲ್ಲರೂ ಕೂಡ iSecure 2 ಪ್ಲಾನ್ನ ತಗೊತಾ ಹೋಗ್ಬೋದು. ಆದರೆ ಇಂಪಾರ್ಟೆಂಟ್ ಫೀಚರ್ ಇದರಲ್ಲಿ ಏನು ಅಂತಂದರೆ, ನಿಮಗೆ ಆದಾಯದ ಪ್ರೂಫ್ ಇಲ್ಲ, ಅಂದರೆ ನನಗೆ ಸ್ಯಾಲ್ರಿಡ್ ಅಂತ ಸ್ಲಿಪ್ ಬರ್ತಾ ಇಲ್ಲ, ನಾನು ITRನ ಫೈಲ್ ಮಾಡ್ತಾ ಇಲ್ಲ, ಆದರೂ ಕೂಡ ನಾನು ಟರ್ಮ್ ಇನ್ಶೂರೆನ್ಸ್ ತಗೋಬೋದಾ ಅಂದರೆ ಖಂಡಿತ ಒಂದು ಸೆರೋಗೇಟಿವ್ ಇನ್ಕಮ್ ಅಂತ ಕರಿತಾ ಹೋಗ್ತಾರೆ. ಅಂದರೆ ಬೇರೆ ನಿಮ್ಮ ಆದಾಯಕ್ಕೆ ನಿಮಗೆ ಅಷ್ಟು ಆದಾಯ ಇದೆ ಅಂತ ತೋರಿಸುವಂಥ ಡಾಕ್ಯುಮೆಂಟ್ಸ್ಗಳು ನಿಮಗೆ ಹತ್ರ ಇದ್ದರೆ ಅದ್ರ ಮೂಲಕ ನೀವು ತಗೊತ ಹೋಗ್ಬೋದು. ಸೊ ಆ ಡಾಕ್ಯುಮೆಂಟ್ಸ್ಗಳು ಯಾವ್ಯಾವುದು ಅಂತಂದರೆ, ನಿಮ್ಮದು ಕಾರು ಅಥವಾ ಬೈಕಿಂದು RC ಇರುತ್ತೆ ಅಲ್ವಾ, ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು, ಅದನ್ನು ತೋರಿಸಿದ್ರೆ ಅದ್ರ ಮೇಲೆ ನಿಮಗೆ ನೀವು ಕಾರ್ ಅಥವಾ ಬೈಕನ್ನು ಹೊಂದಿದ್ದೀರಾ ಅಂದರೆ ನೀವು ಇಷ್ಟು ಎಲಿಜಿಬಲ್ ಇದ್ದೀರಾ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಇನ್ಕಮ್ ಅಂತ ಕನ್ಸಿಡರ್ ಮಾಡಿ ಕೊಡ್ತಾ ಹೋಗ್ತಾರೆ. ಅಥವಾ ನೀವು ಕೆಲವರು ಮ್ಯೂಚುವಲ್ ಫಂಡಲ್ಲಿ ನೀವು ಕಲ್ತ್ಕೊಂಡು ಮ್ಯೂಚುವಲ್ ಫಂಡಲ್ಲಿ SIPಲಿ ಇನ್ವೆಸ್ಟ್ ಮಾಡ್ತಾ ಇರ್ಬೋದು. ಅಥವಾ ಕೆಲವರಿಗೆ ಕ್ರೆಡಿಟ್ ಕಾರ್ಡ್, ಇವಾಗ ತುಂಬ ವೇಗವಾಗಿ ಕ್ರೆಡಿಟ್ ಕಾರ್ಡ್ಗಳನ್ನು ಇಶ್ಯೂ ಮಾಡಿಬಿಡ್ತಾರಲ್ವಾ. ಸೊ ಕ್ರೆಡಿಟ್ ಕಾರ್ಡ್ ಸ್ಟೇಟ್ಮೆಂಟ್ಗಳಿದ್ದರೆ ಅಥವಾ ಅದ್ರದ್ದು ಲಿಮಿಟ್ ಇದ್ದರೆ ಅದ್ರ ಮೇಲೂ ಕೂಡ ಕೊಡ್ತಾ ಹೋಗ್ತಾರೆ. ಜೊತೆಗೆ ಲೋನು ಕೂಡ ನಿಮ್ಗೆ ಹೇಗೋ ಸಿಕ್ಕಿರುತ್ತೆ ಅಂತ ಅನ್ಕೋಣ, ಹೋಮ್ ಲೋನ್ ಅಥವಾ ಪ್ರಾಪರ್ಟಿ ಲೋನು ನಿಮಗೆ ಸಿಕ್ಕಿದೆ ಒಂದು ವೇಳೆ ಅಂತ ಅನ್ನೋದಾದರೆ ಅದನ್ನು ಕೂಡ ನೀವು ಪ್ರೂಫ್ ಆಗಿ ತಗೊಂತ ಹೋಗ್ಬೋದು. ಇದು ಯಾವುದೂ ಇಲ್ಲ ಅಂದ ಪಕ್ಷದಲ್ಲಿ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ಗಳನ್ನು ತೋರಿಸಿ ಕೂಡ ನಾವು ತಗೊಂತ ಹೋಗ್ಬೋದು. ನಾನು ಮೊದಲೇ ಹೇಳಿದಾಗೆ ನೀವು ಉದ್ಯೋಗಿ ಆಗಿದ್ದೀರಾ, ಅಥವಾ ನೀವು ಒಂದು ಫ್ರೀಲ್ಯಾನ್ಸಿಂಗ್ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದೀರಾ, ಅಥವಾ ಗಿಗ್ ವರ್ಕರ್ಸು ಡೆಲಿವರಿ ಈ ಥರದ್ದೆಲ್ಲ ಕೆಲಸ ಮಾಡ್ತಾ ಇದ್ದೀರಾ, ಅಥವಾ ಮನೆಯಿಂದನೇ ಏನೋ ಒಂದು ಸ್ಮಾಲ್ ಹೋಮ್ ಮೇಕರ್ ಬಿಸ್ನೆಸ್ ಆಗಿ ಮಾಡ್ತಾ ಇದ್ದೀರಾ, ಅಥವಾ ಮನೆಯಲ್ಲೇ ಇರೋರಾಗಿದ್ದೀರಾ, ಆದರೂ ಕೂಡ ನೀವು ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬೇಕು. ನೀವು ಮನೆಯಿಂದನೇ ಏನೋ ಒಂದು ನಿಮ್ಮ ಫ್ಯಾಮಿಲಿ ಡಿಪೆಂಡ್ ಆಗಿದೆ ನಿಮಗೆ ಅಂತಾದರೆ, ಸೊ ಇದೆಲ್ಲದರಲ್ಲೂ ಕೂಡ ಬೇಸಿಕಲಿ ಸ್ಯಾಲ್ರಿಡ್ ಉದ್ಯೋಗಿ ಎಲ್ಲ, ನನ್ನ ಹತ್ರ IT ಸ್ಲಿಪ್ ಇಲ್ಲ ಅಂದ್ರೂ ಕೂಡ ನೀವು ಇದರಲ್ಲಿ ತಗೊಂತ ಹೋಗ್ಬೋದು. ಸೊ ಯಾವ್ಯಾವ ರೀತಿ ಇದೆ, ಏನೇನು ಸ್ಟೆಪ್ಸ್ಗಳು ಇನ್ವಾಲ್ವ್ ಆಗಿರುತ್ತೆ ಅಂತ ನಾವು ನೋಡ್ತಾ ಬರೋದಾದರೆ, ನಾನು ಆಗಲೇ ಹೇಳಿದಾಗ ಇದರಲ್ಲಿ ಒಂದಿಷ್ಟು ರೈಡರ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ, ಮಾಮೂಲಿ ಇನ್ಶೂರೆನ್ಸ್ ಸಿಗ್ದಂಗೆ ಕವರೇಜು ಸಿಗ್ತಾ ಹೋಗುತ್ತೆ. ಜೊತೆಗೆ ನಾನು ತುಂಬ ದೊಡ್ಡ ಪ್ರೀಮಿಯಂನ ಭರಿಸೋಷ್ಟು ಶಕ್ತಿ ಇಲ್ಲ, ನನ್ನ ಆದಾಯನೇ ಕಡಿಮೆ ಇದೆ ಅಂದರೆ ನಿಮಗೆ 10 ಲಕ್ಷದಿಂದನೂ ಕೂಡ ನಿಮಗೆ ಇಲ್ಲಿ ಟರ್ಮ್ ಇನ್ಶೂರೆನ್ಸ್ನ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಬೇರೆದರಲ್ಲಿ ನೀವು 10 ಲಕ್ಷದ್ದು ಏನೋ ಒಂದು ಇನ್ಶೂರೆನ್ಸ್ ಪ್ರಾಡಕ್ಟ್ನ ತಗೋಬೇಕು ಅಂದರೆ ವಾರ್ಷಿಕವಾಗಿ ನೀವು ಒಂದು 15,000 30,000 ಈ ಥರ, 15,000 ಅಂತ ಬಿಡಿ, ನೀವು ನಾನು ಯಾವುದೋ ಕಂಪ್ನಿ ಹೆಸರು ಹೇಳೋಕೆ ಹೋಗೋದಿಲ್ಲ, ಅದು ಟರ್ಮ್ ಇನ್ಶೂರೆನ್ಸ್ ಆಗಿರೋದಿಲ್ಲ. ನಿಮಗೆ ಇಲ್ಲೆಲ್ಲ ಹೂಡಿಕೆ ಮಾಡುತ್ತೆ, ನಿಮಗೆ ದುಡ್ಡು ವಾಪಸ್ ಬರುತ್ತೆ ಈ ಥರ ಅಂತ ಹೇಳ್ತಾರೆ. ವರ್ಷಕ್ಕೆ 30,000 ಈ ರೀತಿ ಎಲ್ಲ ಕಟ್ಟಬೇಕಾಗುತ್ತೆ. ಅದು ತುಂಬ ದೊಡ್ಡ ಅಮೌಂಟ್ ಆಗಿರ್ಬೋದು ಕೆಲವರಿಗೆ. ಬಟ್ ಜಸ್ಟ್ ಒಂದು 10 ಲಕ್ಷ ಕವರೇಜ್ ತೊಗೊಳಕ್ಕೆ. ಆದರೆ ಇಲ್ಲಿ 10 ಲಕ್ಷ ಕವರೇಜ್ ಇದ್ದರೂ ಪರವಾಗಿಲ್ಲ, ನನಗೆ ಅದು ಫ್ಯಾಮಿಲಿಗೆ ಅದು ಒಂದು ಒಳ್ಳೆಯ ಒಂದು ಭದ್ರತೆಯನ್ನು ಒದಗಿಸುತ್ತೆ. ಆದರೆ ನನಗೆ ಕಮ್ಮಿ ಪ್ರೀಮಿಯಮಲ್ಲಿ ಸಿಗಬೇಕು ಅನ್ನೋದಾದರೆ ಖಂಡಿತ ನೀವು ಇದನ್ನ ತೊಗೊತ ಹೋಗ್ಬೋದು. 3 ವೇರಿಯಂಟ್ಗಳು ಬರ್ತಾ ಹೋಗುತ್ತೆ. ಲೈಫ್ ವೇರಿಯಂಟ್, ROP ಅಂದರೆ ರಿಟರ್ನ್ ಆಫ್ ಪ್ರೀಮಿಯಂ ವೇರಿಯಂಟ್, ಈಸಿ ವೇರಿಯಂಟ್ ಅಂತ. ಲೈಫ್ ವೇರಿಯಂಟ್ ಅನ್ನೋದು ರೆಗ್ಯುಲರ್ ಆಗಿ ಯಾರ್ಯಾರಿಗೆ ಇನ್ಕಮ್ ಆಲ್ಟರ್ನೇಟಿವ್ ಇನ್ಕಮ್ ಪ್ರೂಫ್ನ ಕೊಡೋಕ್ಕಾಗುತ್ತೆ, ಆಲ್ಟರ್ನೇಟಿವ್ ಡಾಕ್ಯುಮೆಂಟ್ ತೊಗೊಳಕ್ಕಾಗುತ್ತೆ, ನೀವೆಲ್ಲರೂ ಕೂಡ ಲೈಫ್ ವೇರಿಯಂಟ್ ತೊಗೊತ ಹೋಗ್ಬೋದು. ಕೆಲವರಿಗೆ ಸ್ವಲ್ಪ ನಾನು ಅಫೋರ್ಡ್ ಮಾಡ್ತೀನಿ, ನನಗೆ ಆಮೇಲೆ ದುಡ್ಡು ವಾಪಸ್ ಬರಬೇಕು ನಾನು ಕಟ್ಟಿದ್ದು ಅನ್ನೋದಾದರೆ ROP ಹೋಗ್ಬೋದು. ಬಟ್ ROPನ ನಾನು ಅಷ್ಟು ರೆಕಮೆಂಡ್ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ROP ಪ್ಲಾನ್ ಅಂತ ನೀವು ತೊಗೊಳಕ್ಕೆ ಹೋದರೆ, ಅಂದರೆ ನೀವೇನು ಎಷ್ಟು ವರ್ಷ ಕಟ್ಟಿರ್ತೀರೋ ಅಷ್ಟು ದುಡ್ಡು ನಿಮಗೆ ವಾಪಸ್ 60 ವರ್ಷ ತನಕ ನೀವು ಪಾಲಿಸಿ ಮಾಡಿಸಿರ್ತೀರ, ಅಥವಾ 70 ವರ್ಷ ತನಕ ಅಂತ ಪಾಲಿಸಿ ಮಾಡಿಸಿರ್ತೀರಾ. ಪಾಲಿಸಿ ಮುಗಿದ ಮೇಲೂ ನಾವು ಆರೋಗ್ಯವಾಗಿದ್ದೀವಿ ಅಂದರೆ ನಾವು ಕಟ್ಟಿದ ಪ್ರೀಮಿಯಂ ನಮಗೆ ವಾಪಸ್ ಬರುತ್ತೆ. ಆದರೆ ಪ್ರತಿ ವರ್ಷ ನೀವೇನು ಕಂತು ಕಟ್ತಾ ಹೋಗ್ತಿರೋ ಆ ಕಂತು ತುಂಬ ದೊಡ್ಡ ಅಮೌಂಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ರಿಟರ್ನ್ ಆನ್ ಪ್ರೀಮಿಯಮು ನಾನು ರೆಕಮೆಂಡ್ ಮಾಡೋದಿಲ್ಲ. ಬೆಟರ್ ಪ್ಯೂರ್ ಆಗಿರುವಂಥ ಲೈಫ್ ಪ್ಲಾನು ಅಥವಾ ಈಸಿ ಪ್ಲಾನ್ನೇ ತೊಗೊತ ಹೋಗಿ, ಇನ್ನು ಮಿಕ್ಕಿದ ದುಡ್ಡು ಜಾಸ್ತಿ ನಿಮಗೆ ಒದಗಿಸೋಕ್ಕೆ ಸಾಧ್ಯತೆ ಇದೆ ಅಂದರೆ ಅದನ್ನ ನೀವು ಪ್ರತ್ಯೇಕವಾಗಿ ಇನ್ವೆಸ್ಟ್ ಮಾಡ್ತಾ ಬರ್ಬೋದು, ಇನ್ಸ್ಟೆಡ್ ಆಫ್ ರಿಟರ್ನ್ ಆನ್ ಪ್ರೀಮಿಯಂ ತೊಗೊಳೋದಕ್ಕಿಂತ. ಆದರೆ ನಮ್ಮ ದೇಶದಲ್ಲಿ ಸುಮಾರು ವರ್ಷದಿಂದ ಏನಾಗಿದೆ, ಇನ್ವೆಸ್ಟ್ಮೆಂಟು ಇನ್ಶೂರೆನ್ಸ್
ಇನ್ಶೂರೆನ್ಸು ಎರಡು ಒಂದೇ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಆ ರೀತಿ ಬರೋದಿಲ್ಲ. ಇನ್ಶೂರೆನ್ಸ್ ಪ್ರೊವೈಡ್ ಮಾಡೋಕ್ಕೆ ಅಂತಲೇ ಇರಬೇಕು, ಇನ್ವೆಸ್ಟ್ಮೆಂಟ್ನ ನಾವು ಸಪ್ರೇಟಾಗಿ ಮಾಡಬೇಕು. ದಯವಿಟ್ಟು ಎರಡನ್ನೂ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಟರ್ಮ್ ಇನ್ಶೂರೆನ್ಸ್ ಅನ್ನೋದು ಏಕೈಕ ಮಾರ್ಗ ಇನ್ಶೂರೆನ್ಸ್ ಆಗಿ ನೋಡೋಕ್ಕೆ, ಇನ್ವೆಸ್ಟ್ಮೆಂಟ್ ಆಗಿ ನೋಡೋಕ್ಕೆ. ಬೇರೆ ಎಲ್ಲ ಪ್ರಾಡಕ್ಟ್ಗಳು ನಿಮಗೆ ಸುಮಾರು ಗೊಂದಲ ಮಾಡಿ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ, ನಿಮಗೆ ವಾಪಸ್ ಮನಿ ಬ್ಯಾಕ್ ಬರುತ್ತೆ, ಇದಾಗತ್ತೆ ಅಂತ ಹೇಳಿ ಕನ್ಫ್ಯೂಸ್ ಮಾಡ್ತಾರೆ. ದಯವಿಟ್ಟು ಆ ಥರ ಪ್ಲಾನ್ಗಳನ್ನು ತೊಗೊಳಕ್ಕೆ ಹೋಗಬೇಡಿ. ಜೊತೆಗೆ ಕವರೇಜಲ್ಲೂ ಕೂಡ ನಿಮಗೆ ಎಷ್ಟು ವರ್ಷ ತನಕ ಕವರೇಜ್ ಆಗಬೇಕು, ನಾನು ಆಗಲೇ ಹೇಳಿದ್ದೀನಿ, ಅಪ್ ಟು 85 ವರ್ಷ ನೀವು ಆಗೋ ತನಕ ನಿಮಗೆ ಒಂದು ಕವರೇಜ್ ಇರಬೇಕು ಪಾಲಿಸಿದು. ಕವರೇಜ್ ಅಂದರೆ ನಿಮಗೆ 85 ವರ್ಷ ಆಗದೆ 85 ವರ್ಷ ತನಕ ನೀವು ತೊಗೊಂಡಿದ್ದೀರ ಅಂದರೆ 85 ವರ್ಷದೊಳಗಡೆ ಯಾವಾಗ ಬೇಕಾದರೂ ಆ ವ್ಯಕ್ತಿ ಮೃತರಾದರೆ ಫ್ಯಾಮಿಲಿಗೆ ಆ ದುಡ್ಡು ಹೋಗ್ತಾ ಹೋಗುತ್ತೆ. ಅದು 85 ವರ್ಷ ತನಕ ಬೇಕಾ? ಆ ರೀತಿ ಇಲ್ಲ. ನಾನು ಆಲ್ರೆಡಿ ಅದನ್ನ ಮಿಷನ್ 2024 ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಸೊ ಅದೇ ಒಂದು ಅಡ್ವಾಂಟೇಜು. ನೀವು ತುಂಬ ದೊಡ್ಡ ಪ್ರೀಮಿಯಂ ಅಂತ ಕೊಡ್ತಾ ಇರೋದಿಲ್ಲ ಇಲ್ಲಿ. ಯಾವಾಗ ನಿಮ್ಮ ಫ್ಯಾಮಿಲಿ ಮೇಲೆ ನಿಮ್ಮ ಡಿಪೆಂಡೆನ್ಸಿ ಇಲ್ಲ ಅಂತ ಅನ್ನೋದಾದರೆ ಆಗಿನ ನೀವು ಪಾಲಿಸಿನ ನಿಲ್ಲಿಸ್ತಾ ಹೋಗ್ಬೋದು. ಸೊ ಇಲ್ಲಿ ನಿಮಗೆ ನೀವು ಲಂಸಮ್ ಆಗಿ ಕಟ್ತೀರಾ ಅಥವಾ ತಿಂಗಳ ಕಟ್ತೀರಾ, ಆ್ಯನ್ಯುಯಲ್ ಆಗಿ ಕಟ್ತೀರಾ, ಇದ್ರ ಮೇಲೆ 5 ವರ್ಷ 10 ವರ್ಷ 20 ವರ್ಷ 30 ವರ್ಷ 40 ವರ್ಷ ತನಕ. ಅಂದರೆ ಈಗ ಉದಾಹರಣೆ ಸಮೇತ ನಾನು ಹೇಳ್ತಾ ಹೋಗ್ತೀನಿ ಯಾವ ರೀತಿ ಅಂತ, ಅವಾಗ ಕ್ಲೀನಾಗಿ ಅರ್ಥ ಆಗ್ತಾ ಹೋಗುತ್ತೆ. ನೋಡಿ, ಮೇಯ್ನ್ ಟರ್ಮ್ ಇನ್ಶೂರೆನ್ಸ್ ತೊಗೊಳ್ಳೋಂಥದ್ದೇ ಏನು ಉದ್ದೇಶ ಅಂದರೆ ನಿಮಗೆ ಜಾಸ್ತಿ ಲೋಡ್ ಆಗಬಾರ್ದು. ಯಾಕೆಂದರೆ ಇಲ್ಲಿ ಬ್ರೇಕ್ ಮಾಡಬಾರ್ದು. 1 ವರ್ಷ ನೀವು ಕಂತು ಕಟ್ಟೋದು ನಿಲ್ಲಿಸ್ತೀರಿ ಅಂದ್ರೂ ಕೂಡ ಪಾಲಿಸಿ ಬ್ರೇಕ್ ಆಗ್ತಾ ಹೋಗುತ್ತೆ. ಹಾಗಾಗಿ ಆ ಸಿಚುವೇಷನ್ಗೆ ಹೋಗಕ್ಕೆ ಹೋಗ್ಬಿಡಿ. ಎಷ್ಟು ನಿಮಗೆ ಬೇರ್ ಮಾಡೋಕ್ಕಾಗುತ್ತೋ, ನಿಮಗೆ ವಹಿಸೋಕ್ಕೆ ಸಾಧ್ಯ ಆಗುತ್ತೋ ಪ್ರತಿ ವರ್ಷ ಅಂಥದ್ದು ಇಟ್ಕೊಳ್ಳಿ. ಆದರೆ ಕವರೇಜ್ನ ಮಾತ್ರ ನೀವು ಬ್ರೇಕ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಅದು ಮೇನ್ ಉದ್ದೇಶ ಆಗಿರುತ್ತೆ ಇಲ್ಲಿ. ಬೇರೆ ಸುಮಾರು ಇನ್ಶೂರೆನ್ಸ್ಗಳನ್ನ ನೀವು ತಗೋಬೋದು. ಆದರೆ 1-2 ವರ್ಷ ಕಟ್ಟಿರ್ತೀರ, ಆಮೇಲೆ ಏನೋ ಒಂದು ಫ್ಯಾಮಿಲಿನಲ್ಲಿ ಇನ್ನೇನೋ ಬೇರೆ ಒಂದು ಆದ್ಯತೆ ಬರುತ್ತೆ, ಇನ್ನೇನಕ್ಕೋ ಒಂದು ಹಣ ಖರ್ಚಾಗುತ್ತೆ, ಆ ಇನ್ಶೂರೆನ್ಸ್ನ ಕಟ್ಟೋಕ್ಕಾಗೋದಿಲ್ಲ, ಆ ಪ್ರಾಡಕ್ಟು ಹೋಯಿತು, ನೀವು ಕಟ್ಟಿದ ದುಡ್ಡು ಕೂಡ ವಾಪಸ್ ಬರೋದಿಲ್ಲ. ಆ ಥರ ಆಗಬಾರ್ದು ಅಂತಲೇ ಟರ್ಮ್ ಇನ್ಶೂರೆನ್ಸ್ ಇರುವಂಥದ್ದು. ನೀವು ಕನಿಷ್ಠ ದುಡ್ಡು ಪ್ರೀಮಿಯಂ ಮಾಡಿದ್ರು, ಪೇಮೆಂಟ್ ಕಟ್ಟಿದ್ರು ಸಾಕು, ಆದರೆ ನಿಮಗೆ ಕವರೇಜ್ ಜಾಸ್ತಿ ಇರಬೇಕು ಅನ್ನೋ ಉದ್ದೇಶದಿಂದಾಗಿ ಬಂದಿರುವಂಥ ಪ್ರಾಡಕ್ಟ್ ಇದು. ಸೊ ಅದೆಲ್ಲದೂ ಕೂಡ ಇದೆ. ಉದಾಹರಣೆಯಿಂದ ಹೇಳ್ತಾ ಹೋಗ್ತೀನಿ ನೋಡಿ. ಒಂದು ಲೈಫ್ ವೇರಿಯಂಟ್ ಅಂತ ಹೇಳಿದ್ನಲ್ವಾ, ಲೈಫ್ ವೇರಿಯಂಟಲ್ಲಿ ಉದಾಹರಣೆಗೆ ರವಿ ಅನ್ನೋರು ವ್ಯಕ್ತಿ ಹೆಸರಿಗೆ ತೊಗೊಂಡಿರೋಂಥದ್ದು, ಮತ್ತು ಯಾರು ಇದಾಗಬೇಕಾಗಿಲ್ಲ. ಅವರು 35 ವರ್ಷ, ಅವರು ನಾನ್ ಸ್ಮೋಕರ್ ಅಂತ ಅನ್ಕೋಣ. ಸ್ಮೋಕರ್ಗಳಿಗೂ ಸಿಗೋದಿಲ್ವಾ, ನಾನು ಚಟ ಮಾಡ್ಕೊಂಡ್ಬಿಟ್ಟಿದ್ದೀನಿ ಬಿಡೋಕ್ಕಾಗ್ತಾ ಇಲ್ಲ ಅಂದರೆ ಖಂಡಿತ ಸಿಗುತ್ತೆ. ಆದರೆ ಸ್ವಲ್ಪ ನೀವು ಜಾಸ್ತಿ ಪ್ರೀಮಿಯಂನ ಕಟ್ಟಬೇಕಾಗುತ್ತೆ. ಮತ್ತು ನೀವು ತಗೋಬೇಕಾದ್ರೆ ಏನು ಮುಚ್ಚಿಡಬಾರ್ದು ಇಲ್ಲಿ. ಅದನ್ನ ಡಿಕ್ಲೇರ್ ಮಾಡ್ಕೊಳ್ಳೋಂಥದ್ದು ವೆರಿ ಇಂಪಾರ್ಟೆಂಟ್. ಯಾಕೆಂತಂದರೆ ಮುಂದೆ ಒಂದಿನ ಏನೋ ಒಂದು ಕಾರಣದಿಂದಾಗಿ ಅನಿವಾರ್ಯ ಸ್ಥಿತಿ ಬಂತು, ಆ ಥರ ಆಯಿತು ಅಂತಂದರೆ ಆಮೇಲೆ ಪಾಲಿಸಿ ರಿಜೆಕ್ಟ್ ಆಗ್ತಾ ಹೋಗಬಾರ್ದು ನೀವು ಮುಚ್ಚಿಟ್ಟಿದ್ರಿ ಏನು ಮಾಡೋಕ್ಕೆ. ಯಾಕೆಂದರೆ ಕ್ಲೇಮ್ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ಎಲ್ಲ ಡಾಕ್ಯುಮೆಂಟು, ಮೆಡಿಕಲ್ ಡಾಕ್ಯುಮೆಂಟು ಎಲ್ಲದೂ ಕೇಳ್ತಾರಲ್ವಾ. ಸೊ ಅವಾಗ ಗೊತ್ತಾಗ್ತಾ ಹೋಗುತ್ತೆ, ಮುಚ್ಚಿಡೋಕ್ಕೆ ಆಗೋದಿಲ್ಲ. ಯಾವಾಗಲೂ ಹೇಳ್ತಾರಲ್ವಾ, ಡಾಕ್ಟರ್ ಹತ್ರ, ಲಾಯರ್ ಹತ್ರ ಯಾವುದು ವಿಚಾರನ ಮುಚ್ಚಿಡಬಾರ್ದು ಅಂತ. ಅದು ಇದೇ ರೀತಿ. ಸೊ ನೀವು ಮಾಡ್ತಾ ಇದ್ದೀರಾ, ಸ್ಮೋಕ್ ಮಾಡ್ತಾ ಇದ್ದೀರಾ ಅಂದರೆ ಅದನ್ನ ಡಿಕ್ಲೇರ್ ಮಾಡಿ. ಆಗ ನಿಮಗೆ ಅದಕ್ಕೆ ತಕ್ಕಂಗೆ ನೀವು ಆ ಥರ ಏನಾರು ಆಯಿತು ಅಂದ್ರೂ ಅನಿವಾರ್ಯ ಸ್ಥಿತಿಯಿಂದ ಸಾಧ್ಯವಾದಷ್ಟು ಅಂಥ ಚಟಗಳಿಂದ ದೂರ ಇರೋದು ವಾಸಿ. ಆದರೆ ಚಟ ಮಾಡ್ಕೊಂಡಿದ್ದೀನಿ, ಬಿಡೋಕ್ಕೆ ಆಗ್ತಾ ಇಲ್ಲ, ಏನು ಮಾಡೋದು ಇವಾಗ ಅಂತಂದರೆ ಅದನ್ನ ಡಿಕ್ಲೇರ್ ಮಾಡುವಂಥದ್ದು ಸೂಕ್ತ ಆಗ್ತಾ ಹೋಗುತ್ತೆ. ಸೊ 35 ವರ್ಷದ ವ್ಯಕ್ತಿ, ಅವರು ಸ್ಮೋಕ್ ಮಾಡ್ತಾ ಇಲ್ಲ, ಅವ್ರಿಗೆ 25 ಲಕ್ಷ ಪಾಲಿಸಿ ಸಿಕ್ಕಿದ್ರೆ ಸಾಕು. ಆದರೆ ಅವ್ರಿಗೆ 50 ವರ್ಷ, ಮುಂದಿನ 50 ವರ್ಷ ಅಂದರೆ ಈಗ 35 ವರ್ಷ ಅವರಿಗೆ 85 ವರ್ಷ ಆಗ ತನಕ ಈ ಒಂದು ಪಾಲಿಸಿ ರನ್ನಿಂಗಲ್ಲಿ ಇರಬೇಕು. ಅಂದರೆ ಅವ್ರು 85 ವರ್ಷ ತಲುಪೋದ್ರೊಳಗಡೆ ಯಾವಾಗ ಅವಾಗ ಮೃತ ಆದರೂ ಕೂಡ ಫ್ಯಾಮಿಲಿಗೆ 25 ಲಕ್ಷ ದುಡ್ಡು ಹೋಗಬೇಕು ಅಂತ ಅವರು ಪಾಲಿಸಿನ ತೊಗೊತಾ ಇದ್ದಾರೆ. ಆ ಕಂತು ಏನು ವರ್ಷ ಕಟ್ಟೋದಿರುತ್ತೆ ಕಂತು, ಅದನ್ನು ಕೂಡ 50 ವರ್ಷ ಕಟ್ತಾರೆ. ಅಂದರೆ 85 ವರ್ಷ ಆಗೋ ತನಕನೂ ನಾನು ಅದನ್ನ ವರ್ಷನೇ ಕಟ್ತೀನಿ, ಒಟ್ಟಿಗೆ ಕಟ್ಟು ಮುಗಿಸ್ಕೊಳಲ್ಲ ಅಂತ ಅವ್ರು ತೊಗೊಂಡ್ರೆ ವಾರ್ಷಿಕವಾಗಿ ಅವರು GSTನ ಹೊರತುಪಡಿಸಿ, ಇವಾಗ ನಿಮ್ಗೆ ಗೊತ್ತಿದೆ 18% GST ಇದೆ, 11,580 ರೂಪಾಯಿ ಬೀಳ್ತಾ ಹೋಗುತ್ತೆ ಅವರಿಗೆ. ಸೊ ವಾರ್ಷಿಕವಾಗಿ ಕೇವಲ 11,000ನ ಅವರು ಭರಿಸಿದ್ರೆ 25 ಲಕ್ಷ ಅವರಿಗೆ 85 ವರ್ಷ ತನಕ ಆಗೋದ್ರೊಳಗೆ ಯಾವಾಗ ಅವರಿಗೆ ಜೀವಕ್ಕೆ ಆಪತ್ತು ಬಂದ್ರೂ ಕೂಡ ಫ್ಯಾಮಿಲಿಗೆ ಅದು ಸಿಗ್ತಾ ಹೋಗುತ್ತೆ. ಸೊ ಹಾಗಾದರೆ ಏನು ಅಂತ ನೋಡ್ಕೊಂಬರೋದಾದ್ರೆ ನಾವು ಉದಾಹರಣೆಗೆ ದುರದೃಷ್ಟವಶಾತ್ 35 ವರ್ಷ ಇದ್ದಾಗ ಅವರು ಪಾಲಿಸಿನ ಮಾಡಿಸಿದ್ರು, ವರ್ಷ 11,696 ರೂಪಾಯಿ ಅದನ್ನ ಕಟ್ತಾ ಬಂದಿದ್ರು ಅಂತ ಅನ್ಕೊಳ್ಳೋಣ. ಸೊ ಆಮೇಲೆ ಏನಾಗ್ತಾ ಹೋಯಿತು, 50 ವರ್ಷ, ಅವರಿಗೆ 50 ವರ್ಷ ವಯಸ್ಸಾದಾಗ ಅವರು ಅಕಾಲಿಕವಾಗಿ ಮೃತರಾದರು ಅಂತ ಅನ್ಕೊಳ್ಳೋಣ. ಆ ಥರ ಆಯಿತು ಅಂತಂದರೆ ಫ್ಯಾಮಿಲಿಗೆ 25 ಲಕ್ಷ ಅವರಿಗೆ ಒಂದು ಅವ್ರು ತೊಗೊಂಡಿದ್ರು ಕವರೇಜು, ಅಷ್ಟು ಅಮೌಂಟು ಸಿಗ್ತಾ ಹೋಗುತ್ತೆ. ಅವರು 15 ವರ್ಷ ಅವರು ಪ್ರತಿ ವರ್ಷ 11,696 ಅಂದರೆ ಒಟ್ಟು 1,75,000 ರೂಪಾಯಿ ಕಟ್ಟಿರ್ತಾರೆ. ಆದರೆ 50 ವರ್ಷದಲ್ಲಿ ಅವರು ಮೃತರಾದಾಗ ಫ್ಯಾಮಿಲಿಗೆ 25 ಲಕ್ಷ ರೂಪಾಯಿ ಅವರಿಗೆ ಲಂಸಮ್ ಆಗಿ ಕೊಡ್ತಾ ಹೋಗ್ತಾರೆ. ಸೊ ಇದು ಲೈಫ್ ಪ್ಲಾನಲ್ಲಿ ಇರುವಂಥದ್ದು. ಅದೇ ರೀತಿ ರಿಟರ್ನ್ ಆನ್ ಪ್ರೀಮಿಯಂ ಅಂತ ಹೇಳಿದ್ನಲ್ಲ, ರಿಟರ್ನ್ ಆನ್ ಪ್ರೀಮಿಯಂ ಅಲ್ಲಿ ಏನಾಗ್ತಾ ಹೋಗುತ್ತೆ, ನಿಮಗೆ ನೀವು ಕೊಟ್ಟಿರೋ ಕಂತು ವಾಪಸ್ ಬರ್ತಾ ಹೋಗುತ್ತೆ ನೀವೇನಾದರೂ ಪಾಲಿಸಿನ ಮುಗಿಸ್ಕೊಂಡ್ರೆ. ಅಂದರೆ ಉದಾಹರಣೆಗೆ ಅವರು 35 ವರ್ಷದ್ದು ಸೇಮ್ ಅವರು ರವಿ ಅನ್ನೋರು ನಾನ್ ಸ್ಮೋಕರ್ ಆಗಿದ್ದಾರೆ, 1 ಕೋಟಿ ಪಾಲಿಸಿನ ತೊಗೊಂಡಿದ್ದಾರೆ ಅಂತ ಅನ್ಕೊಳ್ಳೋಣ. ಅಂದರೆ 1 ಕೋಟಿ ಕವರೇಜ್ನ ತೊಗೊಂಡಿದ್ದಾರೆ. ಅವರು 50 ವರ್ಷ ಅಂದರೆ ಹೇಗೇನು 85 ವರ್ಷ ಆಗೋ ತನಕ ನಾನು ತೊಗೊಳ್ತೀನಿ, ನನಗೆ ವರ್ಷನೇ ಕಟ್ತಾ ಹೋಗ್ತೀನಿ ಅಂತ ತೊಗೊಂಡಿದ್ದಾರೆ. ಬಿಕಾಸ್ ರಿಟರ್ನ್ ಆನ್ ಪ್ರೀಮಿಯಂ ಇರೋದ್ರಿಂದ, ಅಂದರೆ ಅರ್ಥ ಏನು, ಅವರು 85 ವರ್ಷ ಆಗೋ ತನಕ
ತನಕನೂ ಅವರು ಉಳ್ಕೊಂಡ್ರು ಅಂತಂದರೆ ಅವ್ರು ಏನು ಕಟ್ಟಿರ್ತಾರೋ ಪ್ರೀಮಿಯಮು ಅಷ್ಟು ಅವರಿಗೆ ವಾಪಸ್ ಬರ್ತಾ ಹೋಗುತ್ತೆ. ಮಧ್ಯದಲ್ಲಿ ಅವ್ರು ಏನಾದ್ರು ಮೃತರ ಆದರು ಅಂತಂದರೆ ಅವ್ರು ಎಷ್ಟು ತೊಗೊಂಡಿರ್ತಾರೋ ಅಷ್ಟು ಫ್ಯಾಮಿಲಿಗೆ ಸಿಗ್ತಾ ಹೋಗುತ್ತೆ. ಇದು ಯಾರಿಗೆ ಅಂತಂದರೆ ನೋಡಿ, ನಮಗೆ ಅದು ನಾನಾಗಲೇ ಹೇಳ್ದಂಗೆ ಇನ್ವೆಸ್ಟ್ಮೆಂಟ್ ಇನ್ಶೂರೆನ್ಸ್ನ ಎರಡು ಮಿಕ್ಸ್ ಮಾಡೋವಂಥ ಸ್ವಭಾವ ಇದೆ ಅಂತ ಇರೋರಿಗೆ ನಾನು ಈ ಪ್ಲಾನ್ನ ರೆಕಮೆಂಡ್ ಮಾಡೋದಿಲ್ಲ. ಯಾಕಂದರೆ ನಿಮ್ಗೆ ನೋಡ್ತಾ ಇದ್ದೀರಾ, ನಿಮಗೆ ಏನಾಗುತ್ತೆ, ಪ್ರೀಮಿಯಂ ಕಂತು ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ಬದಲಿಗೆ ನೀವು ಸಿಂಪಲ್ ಲೈಫ್ ಪ್ಲಾನ್ನೇ ತೊಗೊಂಡು ಮಿಕ್ಕಿ ದುಡ್ಡನ್ನು ನೀವು ಬೇರೆ ಕಡೆ ಇನ್ವೆಸ್ಟ್ ಮಾಡ್ತಾ ಬರ್ಬೋದು. ಅದೇ ಸೂಕ್ತವಾದ ನಿರ್ಧಾರ ಆಗುತ್ತೆ. ಬಟ್ ಕೆಲವರಿಗೆ ನಾನು ಕಟ್ಟಿರೋ ದುಡ್ಡು ವಾಪಸ್ ಬರಬೇಕು, ನನಗೆ ಇನ್ಶೂರೆನ್ಸ್ ಬೇರೆ ಕಡೆ ಎಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಅಷ್ಟು ಗೊತ್ತಿಲ್ಲ ಈ ಥರ ಅಂತಿದ್ದವರು ನೀವು ಇದನ್ನ ತೊಗೊಂಡು ಹೋಗೋದು. ಬಟ್ ನಾನು ಇದನ್ನ ರೆಕಮೆಂಡ್ ಮಾಡೋದಿಲ್ಲ. ಇದರಲ್ಲೂ ಸೇಮು ಅವರು 50 ವರ್ಷ ಆದಾಗ ಅವ್ರು ತೀರ್ಕೊಂಡ್ರು ಅಂದರೆ ಬಿಕಾಸ್ ಆಫ್ ರಿಟರ್ನ್ ಆಫ್ ಪ್ರೀಮಿಯಂ ತೊಗೊಂಡಿರೋದ್ರಿಂದ ಒಟ್ಟು 7,15,000 ಕಟ್ಟಿರ್ತಾರೆ. ಆದರೆ ಫ್ಯಾಮಿಲಿಗೆ 1 ಕೋಟಿ ಬರ್ತಾ ಹೋಗುತ್ತೆ. ಹೇಗೆ ಇಲ್ಲಿ ಪ್ರೀಮಿಯಂ ಜಾಸ್ತಿ ಆಗೋಕ್ಕೆ ಇಲ್ಲಿ 1 ಕೋಟಿ ಪಾಲಿಸಿ ಇಲಿಸ್ಟ್ರೇಷನ್ ತೋರಿಸ್ತಾ ಇದ್ದಾರೆ. ಹಳೆ ಎಕ್ಸಾಂಪಲ್ಲಿ 25 ಲಕ್ಷನ ತೋರಿಸಿದ್ರು. ಅದೇ ರೀತಿಯಾಗಿ ಅಕಸ್ಮಾತ್ ಉಳ್ಕೊಂಡ್ಬಿಟ್ರು ಅಂತಂದರೆ 85 ವರ್ಷ ಆದ್ರೂ ಕೂಡ ಅವರು ಏನೂ ಆಗಲಿಲ್ಲ, ಆರಾಮಾಗಿ ಉಳ್ಕೊಂಡ್ರು ಅಂದರೆ ಒಟ್ಟು 23,83,850 ರೂಪಾಯಿ ಕಟ್ಟಿರ್ತಾರೆ ಪ್ರೀಮಿಯಂ ಅಂತ. ವಾಪಸ್ ಆ ಪಾಲಿಸಿನ ಸರೆಂಡರ್ ಮಾಡಿದಾಗ 85 ವರ್ಷ ಆದಮೇಲೆ ಅವರಿಗೆ ಅಷ್ಟು ದುಡ್ಡು ವಾಪಸ್ ಬರುತ್ತೆ. ಇಲ್ಲಿ 85 ಅಂತ ಹೇಳುವಂಥದ್ದು ಇಲಿಸ್ಟ್ರೇಷನ್ಗೆ ತೊಗೊಂಡಿದ್ದೀವಿ. ಕೆಲವೊಂದು ರಿಟರ್ನ್ ಆನ್ ಪ್ರೀಮಿಯಂ ಪ್ಲಾನಲ್ಲಿ ಕೆಲವೊಂದಕ್ಕೆ ಇಷ್ಟೇ ತಗೋಬೇಕು ಅಂತಲೂ ಕೂಡ ಇದೆ. ಹಾಗಾಗಿ ದಯವಿಟ್ಟು ಇದನ್ನ ನೋಡಿಕೊಂಡು ತಗೊಳ್ಳಿ. ಇದನ್ನ ನಾನು ರೆಕಮೆಂಡ್ ಮಾಡೋದಿಲ್ಲ. ಬೆಟರ್ ಲೈಫ್ ಅಥವಾ ಈಸಿ ಪ್ಲಾನ್ ತೊಗೊಳ್ಳೋಂಥದ್ದೇ ಬೆಟರು. ಹಾಗಾದರೆ ಈಸಿ ಪ್ಲಾನ್ ಏನು ಅಂತ ನಾವು ನೋಡ್ತಾ ಬರೋದಾದರೆ ನೋಡಿ, ಈಸಿ ಪ್ಲಾನಲ್ಲಿ ಕೆಲವೊಂದು ದಾಖಲೆಗಳನ್ನು ನಿಮಗೆ ಒದಗಿಸೋಕೆ ಆಗೋದಿಲ್ಲ ಅಂತ ಅನ್ಕೋಣ. ಅಂಥವರು ಈಸಿ ಪ್ಲಾನಲ್ಲಿ ಹೋಗ್ಬೋದು. ಅಂದರೆ ಬೇರೆದಕ್ಕೆಲ್ಲ 25 ಲಕ್ಷ ರೂಪಾಯಿ ಮಿನಿಮಮ್ ಆಯಿತು ಅಂದರೆ ಇಲ್ಲಿ 10 ಲಕ್ಷ ರೂಪಾಯಿಂದನೂ ಕೂಡ ನಿಮಗೆ ಇನ್ಶೂರೆನ್ಸ್ನ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಜೊತೆಗೆ ಇಲ್ಲಿ ಒಂದು ನನಗೆ ಜಾಸ್ತಿ ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡಿ ಕೊಡೋಕ್ಕಾಗೋದಿಲ್ಲ, ನಾನು ತುಂಬ ಒಂದು ಆ ಥರದ್ದೆಲ್ಲ ಒದಗಿಸೋಕ್ಕಾಗಲ್ಲ ಅನ್ನೋರಿಗೆ ಇದಿರುತ್ತೆ. ಜೊತೆಗೆ ಇಲ್ಲಿ ಒಂದಿಷ್ಟು ಫ್ಲೆಕ್ಸಿಬಿಲಿಟಿ ಅನ್ನೋದು ಕಮ್ಮಿ ಇರುತ್ತೆ. ಅಂದರೆ ಒಂದಿಷ್ಟು ಸ್ಟ್ಯಾಂಡರ್ಡೈಸ್ ಅಂತ ಮಾಡಿಬಿಟ್ಟಿದ್ದಾರೆ. ನೀವು ಈಗ ಪ್ರೀಮಿಯಂ ಫ್ರೀಕ್ವೆನ್ಸಿ ಇದೆಯಲ್ಲ, ಬೇರೆದ್ರಲ್ಲೆಲ್ಲ ತಿಂಗಳ ಕಟ್ಬೋದು ಅಥವಾ 3 ತಿಂಗಳಿಗೆ ಒಂದ್ಸಲ ಕಟ್ಬೋದು, ಈ ಥರ ಅಂತೆಲ್ಲ ಇದೆ. ಆದರೆ ಈಸಿನಲ್ಲಿ ನೀವು ವಾರ್ಷಿಕವಾಗಿಯೇ ಕಟ್ಟಬೇಕಾಗುತ್ತೆ, ವಿಚ್ ಇಸ್ ವೆರಿ ಗುಡ್. ಇದು ಖಂಡಿತ ಇದನ್ನ ರೆಕಮೆಂಡ್ ಮಾಡ್ತೀನಿ ಯಾರಿಗೆ ಈಸಿ ಪ್ಲಾನ್ನ ನನಗೆ ಜಾಸ್ತಿ ನನಗೆ ಡಾಕ್ಯುಮೆಂಟ್ ಒದಗಿಸೋಕ್ಕಾಗೋದಿಲ್ಲ, ನಾನು ಬೇರೆದೇನು ಬ್ಯಾಂಕ್ ಸ್ಟೇಟ್ಮೆಂಟ್ ಈ ಥರ ತಂದ್ರೂ ಕೂಡ ನಂದು ಆದಾಯ ಅಷ್ಟೊಂದಿಲ್ಲ, ಕಷ್ಟದಲ್ಲಿದ್ದೀನಿ ಅನ್ನೋರಿಗೆ ಖಂಡಿತವಾಗ್ಲೂ ನೀವು ಒಂದು ಮಿನಿಮಮ್ 10 ಲಕ್ಷದಿಂದ ಇಲ್ಲಿ ಕೊಡ್ತಾ ಹೋಗ್ತಾರೆ. ನೀವು ತೊಗೊತಾ ಹೋಗ್ಬೋದು. 10 ಲಕ್ಷದ ಮೇಲೆ ನಿಮ್ಗೆ ಎಲಿಜಿಬಿಲಿಟಿ ಇದ್ದರೆ ಅದು ಕೂಡ ಅದು ಇವ್ಯಾಲ್ಯೂಯೇಟ್ ಮಾಡಿಬಿಟ್ಟು ಕೊಡ್ತಾ ಹೋಗ್ತಾರೆ. ಜೊತೆಗೆ ಇಲ್ಲಿ ವಾರ್ಷಿಕವಾಗಿ ಕಟ್ಟೋದಿರುತ್ತೆ. ನೋಡಿ, ವಾರ್ಷಿಕವಾಗಿ ಕಟ್ಟೋದು ಯಾಕೆ ಇಂಪಾರ್ಟೆಂಟ್ ಅಂತಂದರೆ ನಿಮಗೆ ಒಂದು ಲುಕಪ್ ಪೀರಿಯಡ್ ಅಂತ ಬರುತ್ತೆ. ಅಂದರೆ ನೀವು ಪಾಲಿಸಿನ ತೊಗೊಂಡ್ಮೇಲೆ ನೀವು ಇಷ್ಟ ಆಯಿತಾ ಇಲ್ವಾ ಅಂತಂದರೆ ರಿಟರ್ನ್ ಮಾಡೋಕ್ಕೆ ಅವಕಾಶ ಇರುತ್ತೆ. ನೀವು ಮಂತ್ಲಿ ಪ್ರೀಮಿಯಂ ಆಪ್ಷನ್ ತೊಗೊಂಡಿದ್ದೀರಾ ಅಂದರೆ 15 ದಿನದೊಳಗಡೆ ನೀವು ಡಿಸೈಡ್ ಮಾಡಬೇಕು. ನಿಮಗೆ ಇಷ್ಟ ಆಗಿಲ್ಲ ಅಂತ ನೀವು ವಾಪಸ್ ಕೊಟ್ಟರೆ 15 ದಿನ ಟೈಮ್ ಇರುತ್ತೆ. ಬಟ್ ಆ್ಯನ್ಯುಯಲ್ ಪ್ರೀಮಿಯಂ ಪೇಮೆಂಟ್ ಆಪ್ಷನ್ ನೀವು ತೊಗೊಂಡ್ರೆ 1 ತಿಂಗಳು ತನಕ ನಿಮಗೆ ಲುಕಪ್ ಪೀರಿಯಡ್ ಅಂತ ಸಿಗ್ತಾ ಹೋಗುತ್ತೆ. ಜೊತೆಗೆ ಗ್ರೇಸ್ ಪೀರಿಯಡು ಕೂಡ ನೀವು ತಿಂಗಳ ಕಟ್ಟೋದು ಯಾವುದೋ ಒಂದು ತಿಂಗಳು ಏನೋ ಒಂದಾಗಿ ನೀವು ಮರ್ತು ಬಿಟ್ರಿ ಅಂತಂದರೆ ಪಾಲಿಸಿ ಲ್ಯಾಬ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಬಟ್ ಆ್ಯನ್ಯುಯಲ್ ಅಂತ ನೀವು ತೊಗೊಂಡ್ರಿ ಅಂತಂದರೆ ವರ್ಷಕ್ಕೆ ಒಂದೇ ಸಲ, ಅದರಿಂದ ಅದರಲ್ಲೂ ಇವಾಗ ಸುಮಾರು ಕಡೆ ಆಟೋ ಪೇಮೆಂಟ್ ಅಂತ ಬಂದಿದೆ. ನಿಮ್ಮ ಬ್ಯಾಂಕಿಂದ ನೇರವಾಗಿ ಡಿಡಕ್ಟ್ ಮಾಡುವಂಥ ಫೀಚರು ಇರುತ್ತೆ. ಸೊ ನೀವು ಮರ್ತರೂ ಕೂಡ ಅವರು ಅದನ್ನ ಮಾಡ್ಕೊತ ಹೋಗ್ತಾರೆ. ಆ ರೀತಿ ತೊಗೊಳ್ಬೋದು. ಸೊ ಯಾರಿಗೆ ಡಾಕ್ಯುಮೆಂಟ್ ಒದಗಿಸೋದು ಸ್ವಲ್ಪ ಕಷ್ಟ ಇದೆ, ಸ್ವಲ್ಪ ನನಗೆ ಸರಗೇಟಿವ್ ಇನ್ಕಮಲ್ಲಿ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ಕನ್ಸಿಡರ್ ಮಾಡಬೇಕು, ನನಗೆ ಕವರೇಜು ಕಮ್ಮಿಯಿಂದ ಆದರೂ ಕೂಡ ಪರವಾಗಿಲ್ಲ, ಆದರೆ ನನಗೆ ಟರ್ಮ್ ಇನ್ಶೂರೆನ್ಸ್ ಬೇಕು ಅವಶ್ಯಕತೆ ಇದ್ದವರು ಖಂಡಿತವಾಗ್ಲೂ ವೇರಿಯಂಟ್ 3 ಈಸಿ ವೇರಿಯಂಟ್ನ ತೊಗೊಂತ ಹೋಗ್ಬೋದು. ಹೇಗೇನು ಅದೇ ಉದಾಹರಣೆಗೆ ರವಿ 30 ವರ್ಷದ ವ್ಯಕ್ತಿ ಅಂತ ಅನ್ಕೊಳ್ಳೋಣ. ಇವಾಗ ಅವರು 15 ಲಕ್ಷ ಪಾಲಿಸಿನ ತೊಗೊಂಡಿದ್ದಾರೆ. 25 ವರ್ಷ ನನಗೆ ಕವರೇಜ್ ಸಿಕ್ಕಿದ್ರೆ ಸಾಕು, ನನಗೆ 55 ವರ್ಷ ಆಗೋ ತನಕ ನಾನು ಪ್ರತಿ ವರ್ಷನೂ ಕಟ್ಕೊಂಡು ಹೋಗ್ತೀನಿ ಅಂದರೆ ಕೇವಲ 6,400 ರೂಪಾಯಿ ಎಕ್ಸ್ಕ್ಲೂಡಿಂಗ್ GST. ನೋಡಿ, GST ಅಪ್ಲೈ ಆದಾಗ ಆಚೆ ಈಚೆ ಆಗ್ಬೋದು. ಸೊ ಅಂದರೆ ಒಂದಿಷ್ಟು ಬದಲಾವಣೆಗಳಾಗ್ತಾ ಹೋಗುತ್ತೆ. ನೀವು ಹತ್ರ ಕಟ್ತಾ ಬಂದಿದ್ದೀರಾ, ಆ 40 ವರ್ಷದಲ್ಲಿ ಅವರಿಗೆ ಒಂದು ಅಕಾಲಿಕ ಮರಣವನ್ನು ಹೊಂದರು ಅಂದರೆ ಫ್ಯಾಮಿಲಿಗೆ 15 ಲಕ್ಷ ರೂಪಾಯಿ ಲಂಸಮ್ ಆಗಿ ಸಿಗ್ತಾ ಹೋಗುತ್ತೆ. ಇದು ಖಂಡಿತವಾಗ್ಲೂ ಯಾರಿಗೆ ಸ್ವಲ್ಪ ಆರ್ಥಿಕವಾಗಿ ಕಷ್ಟ ಇದೆ, ಜಾಸ್ತಿ ಇನ್ಕಮ್ ಪ್ರೂಫ್ ಕೊಡೋಕ್ಕಾಗೋದಿಲ್ಲ, ನಾನು ಸರಗೇಟಿವ್ ಇನ್ಕಮ್ ಅಂತಲೂ ನನ್ನ ಹತ್ರ ಬೈಕು ಕಾರು ಇಲ್ಲ, ಈ ಥರ ಇದ್ದವರು ಖಂಡಿತವಾಗ್ಲೂ ಈ ಥರ ಒಂದು ಪ್ಲ್ಯಾನ್ನ ನೀವು ತೊಗೊತ ಹೋಗ್ಬೋದು. ಸೊ 3 ಪ್ಲ್ಯಾನ್ಗಳಿದೆ, ಅದನ್ನು ನೋಡಿಕೊಂಡು ನೀವು ತೊಗೊತ ಹೋಗಿ. ಜೊತೆಗೆ ಇದರಲ್ಲಿ ನಾನು ಆಗಲೇ ಹೇಳ್ದಂಗೆ ಮಿನಿಮಮ್ 18 ವರ್ಷ ಆಗಿರಬೇಕು ನಿಮಗೆ, ಮ್ಯಾಕ್ಸಿಮಮ್ 65 ವರ್ಷ ಇದು ಒಳಗಡೆ ಇರೋರು ಮಾತ್ರ ಎಲಿಜಿಬಲ್ ಇರ್ತೀರಾ. ಜೊತೆಗೆ 85 ವರ್ಷ ತನಕ ಇದನ್ನು ಕವರೇಜ್ ಮಾಡ್ತಾ ಹೋಗುತ್ತೆ. ಜೊತೆಗೆ ಈಸಿ ವೇರಿಯಂಟಲ್ಲಿ ಮಿನಿಮಮ್ 10 ಲಕ್ಷದಿಂದನೂ ಕೊಡ್ತಾ ಹೋಗ್ತಾರೆ. ಬೇರೆ ವೇರಿಯಂಟಲ್ಲಿ ಮಿನಿಮಮ್ 25 ಲಕ್ಷ ಕವರೇಜ್ ಇರ್ತಾ ಹೋಗುತ್ತೆ. ಸೊ ಇದು ಯಾರಿಗಾದರೂ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತಿದೆ, ಆದರೆ ನನಗೆ ಎಲಿಜಿಬಿಲಿಟಿ ಇದೆಯೋ ಇಲ್ವೋ ಅಂತ ಗೊತ್ತಾಗ್ತಾ ಇರಲಿಲ್ಲ, ಅಥವಾ ನಾನು ಇನ್ಕಮ್ ಪ್ರೂಫ್ ಕೊಡೋದು ಅಂತ ಗೊತ್ತಿರಲಿಲ್ಲ ಅನ್ನೋರು ನೋಡಿ, ದಯವಿಟ್ಟು ಈ ಪ್ಲಾನ್ನ ತಗೊಳ್ಳಿ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಕನೆಕ್ಟ್ ಮಾಡಿಬಿಟ್ಟು ನಾನು ಮಾತಾಡಬೇಕು ಅಂತಂದರೆ ನಾನು ಈ ವಿಡಿಯೋದ ಕೆಳಗಡೆ ಒಂದು ಫಾರ್ಮ್ನ ಕೊಡ್ತಾ ಇರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಹೆಸರು, ನಿಮ್ಮ ಇನ್ಕಮ್ ಎಷ್ಟಿದೆ, ನೀವು ಒಂದಿಷ್ಟು ನಿಮ್ಮ ಫೋನ್ ನಂಬರು, ಈ ಡೀಟೇಲ್ಸ್ನ ಕೊಟ್ಟಿರಿ ಅಂತಂದರೆ ಬಜಾಜ್ ಸಿಬ್ಬಂದಿನೇ ನೇರವಾಗಿ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಇನ್ಕಮ್ ಪ್ರೂಫ್ ಇಲ್ಲ ಅಂದ್ರೂ ಕೂಡ ನಿಮ್ಮ ಏನು ಒಂದು ಸಾಧ್ಯತೆ ಆಗುತ್ತೆ, ಎಷ್ಟು ಕವರೇಜ್ ಕೊಡ್ಸೋಕ್ಕಾಗುತ್ತೆ ಅಂತ ನೋಡಿ ನಿಮಗೆ ತರಿಸ್ಕೊಡ್ತಾರೆ. ದಯವಿಟ್ಟು ಈ ಅವಕಾಶನ ಉಪಯೋಗಿಸ್ಕೊಳ್ಳಿ. ಪ್ರತಿಯೊಬ್ಬರು ಟರ್ಮ್ ಇನ್ಶೂರೆನ್ಸ್ ಮಾಡಿಸೋಂಥದ್ದು ವೆರಿ ಇಂಪಾರ್ಟೆಂಟ್. ಪ್ರತಿ ದಿನಕ್ಕೂ ಇವೆಲ್ಲ ಸಾಮಾನುಗಳ ಬೆಲೆಗಳು ಕೂಡ ಜಾಸ್ತಿ ಆಗ್ತಾ ಇದೆ, ಎಜುಕೇಷನ್ ಜಾಸ್ತಿ ಆಗ್ತಾ ಇದೆ, ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಾವು ಇಲ್ದಲೇ ಇದ್ದಾಗ ನಮ್ಮ ಫ್ಯಾಮಿಲಿಗೆ ಒಂದು ಟೆಂಪ್ರರಿಯಾಗೂ ಕೂಡ ಒಂದು ಮುಂದೆ ಏನಪ್ಪ ಅನ್ನೋ ಒಂದು ಯೋಚನೆನ ತಪ್ಪಿಸುವಂಥ ಒಂದು ಮಾರ್ಗ ಟರ್ಮ್ ಇನ್ಶೂರೆನ್ಸು. ಖಂಡಿತವಾಗ್ಲೂ ಆ ಒಂದು ಲಾಸ್ ಇದ್ದೇ ಇರುತ್ತೆ. ಆದರೆ ಹಣಕಾಸಿನಲ್ಲೂ ಕೂಡ ತುಂಬ ಯೋಚನೆ ಬಂತು, ಚಿಂತೆ ಬಂದ್ಬಿಡ್ತು ಅಂತಂದರೆ ತುಂಬ ಕಷ್ಟ ಆಗ್ತಾ ಹೋಗುತ್ತೆ ಫ್ಯಾಮಿಲಿಗೆ. ಹಾಗಾಗಿ ದಯವಿಟ್ಟು
ನಮ್ಮ ಫ್ಯಾಮಿಲಿ ಬಗ್ಗೆ ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡಬೇಕು ಅಂತಲೂ ಇಲ್ಲ ಇಲ್ಲಿ. ಹಾಗಾದರೆ ಆ ಒಂದು ಯೋಚನೆ ಇರಬೇಕಲ್ವ, ಯಾಕಂದರೆ ಯಾರು ಇಲ್ಲಿ ಪರ್ಮನೆಂಟಾಗಿ ಬಂದಿಲ್ಲ, ಎಲ್ಲರೂ ಒಂದು ಬರಬೇಕಾದ್ರೆ ಹುಟ್ಟು ಜೊತೆಗೆ ಸಾವು ಅನ್ನೋ ಒಂದು ಸೀಲ್ನ ತೊಗೊಂಡು ಬಂದಿದ್ದೀವಿ. ಆದರೆ ಅದು ಯಾವಾಗ ಅಂತ ಗೊತ್ತಿರೋದಿಲ್ಲ ಅಷ್ಟೇ ನಮಗೆ. ಹಾಗಾಗಿ ಅದು ಯಾವಾಗಲಾದರೂ ಕೂಡ ಫ್ಯಾಮಿಲಿಗೆ ಆ ಒಂದು ಆರ್ಥಿಕ ಒಂದು ಸುಭದ್ರತೆಯನ್ನು ಒದಗಿಸುವಂಥದ್ದೇ ಟರ್ಮ್ ಇನ್ಶೂರೆನ್ಸ್ ಆಗಿರುತ್ತೆ. ದಯವಿಟ್ಟು ಇದಕ್ಕೆ ಒಂದು ಆದ್ಯತೆಯನ್ನು ಕೊಡಿ. ದಯವಿಟ್ಟು ಟರ್ಮ್ ಇನ್ಶೂರೆನ್ಸ್ನ ಮತ್ತು ಇನ್ವೆಸ್ಟ್ಮೆಂಟ್ನ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಸರಳವಾಗಿರುವಂಥ ಸಿಂಪಲ್ ಆಗಿರುವ ಆರ್ಥಿಕವಾಗಿ ನಿಮಗೆ ಜಾಸ್ತಿ ಭಾರವನ್ನು ಹೊರಿಸೋದಲ್ಲೇ ಇರುವಂತಹ ಪ್ಲ್ಯಾನ್ಗಳನ್ನು ತಗೊಳ್ಳಿ. ಅದನ್ನು ಸಾಕಾರಗೊಳಿಸೋಕ್ಕೆ ಬಜಾಜು ಈ ಥರ ಸುಮಾರು ಇನ್ಶೂರೆನ್ಸ್ ಪ್ರೊವೈಡರ್ಸ್ಗಳು ಕೂಡ ಇವಾಗ ಹೆಲ್ಪ್ ಮಾಡ್ತಾ ಇದ್ದಾರೆ. ನಿಮಗೆ ಖಂಡಿತ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತಂದರೆ ದಯವಿಟ್ಟು ಆ ಫಾರ್ಮ್ನ ಫಿಲಪ್ ಮಾಡಿ. ಬಜಾಜ್ ಸಿಬ್ಬಂದಿ ನಿಮಗೆ ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ ತೊಗೊಳಕ್ಕೆ ಹೆಲ್ಪ್ ಮಾಡ್ತಾರೆ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.